ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಎಸ್ಐಟಿ ಅಂಕುಶ ಹಾಕೋದಕ್ಕೆ ರೆಡಿಯಾಗಿದೆ. ಅಕ್ರಮ ಗಣಿ ಲೀಸ್ ನೀಡಿದ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಜಾಮೀನು ಅರ್ಜಿ ವಜಾಕ್ಕೆ ಎಸ್ಐಟಿಯಿಂದ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ನೀಡಿರುವ ಜಾಮೀನನ್ನ ರದ್ದು ಕೋರಿ ಎಸ್ಐಟಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ ಸಂಬಂಧ ಅರ್ಜಿ, ಕುಮಾರಸ್ವಾಮಿಗೆ ಜಾಮೀನು ನೀಡದಂತೆ ಎಸ್ಐಟಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಹೆಚ್ಚಳವಾಗಿದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳೀಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಈ ಸಂಬಂಧ ವಿಸ್ತೃತ ಸುದ್ದಿಯನ್ನ ಪವರ್ ಟಿವಿ ಪ್ರಸಾರ ಮಾಡಿತ್ತು. ಸದ್ಯ ನಿರೀಕ್ಷಣಾ ಜಾಮೀನಿನ ಮೇಲೆ ಕುಮಾರಸ್ವಾಮಿ ಅವರು ಹೊರಗಡೆ ಇದ್ದಾರೆ. ತಾವು ಗಾಜಿನ ಮನೆಯಲ್ಲಿ ಇಟ್ಕೊಂಡು ಊರವ್ರಿಗೆಲ್ಲ ಕಲ್ಲೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಗಣಿಸ್ವಾಮಿ ಪ್ರಕರಣ ಏನು? ಪವರ್ ಟಿವಿ ಬಳಿ ಈ ಹಗರಣದ ಪಿನ್ ಟು ಪಿನ್ ದಾಖಲೆಗಳಿದ್ದಾವೆ. ಮಿಸಸ್ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಅಕ್ರಮವಾಗಿ ಇಲ್ಲಿ ಗುತ್ತಿಗೆ ಕೊಟ್ಟಿದ್ರು. ಸಂಡೂರಿನ ಎನ್ಇಬಿ ರೇಂಜ್ ಪ್ರದೇಶದಲ್ಲಿ 550 ಎಕರೆ ಪ್ರದೇಶವನ್ನ, ಆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ತಡೆಯಾಜ್ಞೆ ಇದ್ರೂ ಕೂಡ ಇವರು ಪರ್ಮಿಟ್ ಕೊಡ್ತಾರೆ. ಒಳಸಂಚು ಮಾಡಿ ವಿನೋದ್ ಗೋಯಲ್ಗೆ ಗಣಿಗಾರಿಕೆ ಕೊಡ್ತಾರೆ. 2007 ಅಕ್ಟೋಬರ್ 6ರಂದು ಅಂದಿನ ಸಿಎಂ ಆಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಹಿಯನ್ನ ಕೂಡ ಹಾಕಿದ್ರು. ಮಿಸಸ್ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪರವಾಗಿ ಎಸ್.ವಿ. ಸಾಖ್ರೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸದೇ ಇದ್ರೂ ಕೂಡ ವಿನೋದ್ ಗೋಯಲ್ ಹೆಸರನ್ನ ಸೇರ್ಪಡೆ ಮಾಡ್ತಾರೆ. ಅರ್ಜಿ ಸಲ್ಲಿಸಿದಂತಹ ಇತರ 29 ಕಂಪನಿಯನ್ನ ಸರ್ಕಾರ, ಅಂದಿನ ಕುಮಾರಸ್ವಾಮಿ ಅವರ ಸರ್ಕಾರ ಕಡೆಗಣಿಸ್ತಾರೆ. ಸಿಎಂ ಹುದ್ದೆಯಿಂದ ಕೆಳಗಿಳಿಯುವಂತಹ 3 ದಿನದ ಮೊದಲು ಈ ಡೀಲ್ ಅನ್ನ ಕುದುರಿಸ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ.ಕೆ ಸಹಿ ಹಾಕಿದ್ದು 2007 ಅಕ್ಟೋಬರ್ 6ನೇ ತಾರೀಕು. 2007 ಅಕ್ಟೋಬರ್ 9ನೇ ತಾರೀಕು ಸಿಎಂ ಹುದ್ದೆಗೆ ಎಚ್.ಡಿ. ಕುಮಾರಸ್ವಾಮಿ ರಿಸೈನ್ ಮಾಡ್ತಾರೆ. ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಆ ಫೈಲ್ ಅನ್ನ ಕ್ಲಿಯರ್ ಮಾಡಲಾಗುತ್ತೆ. ಈ ಬಗ್ಗೆ ತನಿಖೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ್ರು. ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ರಾಜ್ಯಪಾಲರಿಗೆ ಅನುಮತಿ ಕೇಳ್ತಾ ಇದ್ರು ಕೂಡ ಕಳೆದ ಆಲ್ಮೋಸ್ಟ್ ಒಂದು 10-11 ತಿಂಗಳಿಂದ ಆ ಫೈಲ್ ಅನ್ನ ಹಂಗೆ ಇಟ್ಕೊಂಡು ಕೂತಿದ್ದಾರೆ ರಾಜ್ಯಪಾಲರು. ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಜಾಮೀನು ತೆರವು ಕೋರಿ ಲೋಕ ಎಸ್ಐಟಿ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಎಚ್.ಡಿ. ಕುಮಾರಸ್ವಾಮಿ ತಾವು ಗಾಜಿನ ಮನೆಯಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಊರವ್ರಿಗೆ ಮನೆಗೆಲ್ಲ ಕಲ್ಲು ಹೊಡೆಯುವಂತ ಕೆಲಸಕ್ಕೆ ಮುಂದೆ ಹಾಕ್ತಾ ಇದ್ದಾರೆ. ಆದ್ರೆ ತಮ್ಮ ಜಾಮೀನು ಅರ್ಜಿಯನ್ನ ವಜಾ ಕೋರಿ ಎಸ್ಐಟಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ರೂಪೇಶ್? ಸಿಂಧೂರ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರೀಯ ರಾಜಕಾರಣ ಇರ್ಬೋದು, ಸಾಕಷ್ಟು ಮೇಜರ್ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧನೂ ಕೂಡ ಕರ್ನಾಟಕದಲ್ಲಿ ಎಫ್ಐಆರ್ ದಾಖಲಾಯಿತು. ಇದೀಗ ಮತ್ತೊಂದು ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ವಿರುದ್ಧ ಏನು ಕುಮಾರಸ್ವಾಮಿಗೆ ಜಾಮೀನು ನೀಡಲಾಗಿದೆಯಲ್ಲ, ಅಲ್ಲಿ ಸಂಬಂಧಪಟ್ಟಂತೆ ಆ ಜಾಮೀನನ್ನ ಚಾಲೆಂಜ್ ಮಾಡಿ ಒಂದಿಷ್ಟು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಆ ಒಂದು ಗಣಿಗಾರಿಕೆ ಸಂಬಂಧಪಟ್ಟ ಸಾಯಿ ವೆಂಕಟೇಶ್ವರ ಗಣಿಗಾರಿಕೆ ಸಂಬಂಧಪಟ್ಟಂತ ಅಲ್ಲಿ ಕಿಕ್ ಬ್ಯಾಕ್ ಪಡ್ಕೊಂಡಿರೋ ಆರೋಪ ಅವರ ಮೇಲಿದೆ. ಹೀಗಾಗಿ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ವಿರುದ್ಧ ಸಾಕಷ್ಟು ತನಿಖೆ ಆಗಿ ಈಗ ಚಾರ್ಜ್ ಶೀಟ್ ಸಲ್ಲಿಸುವಂತ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಜಾಮೀನನ್ನು ಪಡ್ಕೊಂಡು ಕುಮಾರಸ್ವಾಮಿ ಸದ್ಯಕ್ಕೆ ಸೇಫ್ ಆಗಿದ್ರು. ಹೀಗಾಗಿ ಈ ಜಾಮೀನು ಅನ್ನ ಕೂಡ ಚಾಲೆಂಜ್ ಮಾಡಲಿಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಕೋರ್ಟ್ ಅಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಜಾಮೀನನ್ನ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗೋದು, ಅದಾದ ಬಳಿಕವಾಗಿ ಜಾಮೀನು ರದ್ದಾದ್ರೆ ಕುಮಾರಸ್ವಾಮಿಯನ್ನ ಬಂಧಿಸಿ ತನಿಖೆಯನ್ನು ಮಾಡಲಿಕ್ಕೂ ಕೂಡ ಎಸ್ಐಟಿ ಇದೀಗ ನಿರ್ಧರಿಸಿರುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಇದೇ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಸ್ಐಟಿ ಸಿದ್ಧತೆ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಸಿಂಧೂರ, ಒಂದ್ ಕಡೆ ಲೋಕ ಎಡಿಜಿಪಿ ಜೊತೆಗೆ ಕುಮಾರಸ್ವಾಮಿ ಅವರ ನಡುವೆ ವಾಕ್ಸಮರ ನಡೀತಾನೆ ಇದೆ. ಒಂದ್ ರೀತಿ ಅಧಿಕಾರಿ ವರ್ಸಸ್ ಪೊಲಿಟಿಷಿಯನ್ ಈ ರೀತಿ ಆಗ್ಬಿಟ್ಟಿದೆ. ಸದ್ಯ ಜಾಮೀನು ಅರ್ಜಿ ವಜಾ ಕೋರಿ ಎಸ್ಐಟಿ ಅರ್ಜಿ ಸಲ್ಲಿಸ್ತಾ ಇದೆಯಲ್ವಾ, ಇದೇನಾದ್ರೂ ಇದೇ ರೀತಿ ಆದ್ರೆ ಕುಮಾರಸ್ವಾಮಿ ಅವ್ರಿಗಂತೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ರೂಪೇಶ್. ನಿಜ, ಯಾಕಂತ ಹೇಳಿದ್ರೆ ಇದೀಗ ಬೆಳವಣಿಗೆಗಳ ಪ್ರಕಾರವಾಗಿ ಮೊದಲು ಕುಮಾರಸ್ವಾಮಿ ಅವರು ಎಡಿಜಿಪಿ ಆಗಿರ್ತಕ್ಕಂಥ ಎಡಿಜಿಪಿ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಇಲ್ಲಿ ಮೊದಲೆಲ್ಲ ಯಾವ ರೀತಿಯಾಗಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಪೊಲಿಟಿಕಲ್ಲಿ ಒಂದಿಷ್ಟು ರಾಜಕೀಯ ನಾಯಕರ ಮೇಲೆ ವಾಗ್ದಾಳಿಗಳು ಆ ರೀತಿಯಾಗಿ ಆಗ್ತಾ ಇತ್ತು. ಆದ್ರೆ ಇದೀಗ ಅಧಿಕಾರನ ಉದ್ದೇಶಿಸಿ ಅಥವಾ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಮಾತಾಡಿದ್ರು. ಅದಕ್ಕೆ ತಿರುಗೇಟು ಕೊಟ್ಟು ಒಂದು ಪತ್ರವನ್ನ ಎಡಿಜಿಪಿ ಅವರು ಬರೆದು ಕುಮಾರಸ್ವಾಮಿಗೆ ವಿರುದ್ಧ ಈ ರೀತಿಯಾಗಿ ನಮ್ಮ ವಿರುದ್ಧ ಆರೋಪ ಮಾಡ್ತಿದ್ರಲ್ಲ, ನೀವು ಯಾರು ಕೂಡ ನೈತಿಕವಾಗಿ ಸ್ಥೈರ್ಯವನ್ನು ಕುಗ್ಗಿಸ್ಕೊಳ್ಬಾರ್ದು
ಮಾಡಬಹುದು ಅಂತ ಹೇಳಿ ಒಂದಿಷ್ಟು ಜಸ್ಟಿಫಿಕೇಶನ್ ಕೊಟ್ಟರು. ಇದರ ವಿರುದ್ಧವಾಗಿ JDS ಈಗ ದೂರನ್ನ ಕೂಡ ಕೊಟ್ಟಿದೆ. ಆದರೆ ಇದೇ ವೇಳೆಯಲ್ಲಿ ಇದೀಗ SIT ಮತ್ತಷ್ಟು ತನಿಖೆಯನ್ನು ತೀವ್ರ ಮಾಡಿದೆ. ಯಾಕಂತ ಹೇಳಿದ್ರೆ ಗಂಗೇನಹಳ್ಳಿ ಸಂಬಂಧಪಟ್ಟವು ಕೂಡ ಕುಮಾರಸ್ವಾಮಿ ಅವರನ್ನ, ಅದೇ ರೀತಿ ಯಡಿಯೂರಪ್ಪರಿಗೆ ಕೂಡ ವಿಚಾರಣೆಗೆ ಕರೆದಿದೆ. ಅದೇ ರೀತಿಯಾಗಿ ಇದೀಗ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಾಗೂ ಕೂಡ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ವಿರುದ್ಧವಾಗಿರ್ತಕ್ಕಂಥ ಜಾಮೀನು ಏನಿತ್ತು, ಜಾಮೀನನ್ನ ರದ್ದು ಮಾಡಲಿಕ್ಕೆ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕವಾಗಿ ಏನಾದ್ರೂ ಕೋರ್ಟ್ ಆದೇಶವನ್ನು ಕೊಟ್ಟು ಜಾಮೀನು ರದ್ದಾಗಿದ್ದು ಹೌದಾದ್ರೆ ಕುಮಾರಸ್ವಾಮಿಗೆ ಮತ್ತೆ ಆತಂಕ. ಯಾಕಂತ ಹೇಳಿದ್ರೆ ಕೇಂದ್ರ ಸಚಿವರಾಗಿದ್ದಾರೆ, ಪದೇ ಪದೇ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕುಮಾರಸ್ವಾಮಿ ಏನೆಲ್ಲೋ ಕೊಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರಲ್ಲ. ಇದೀಗ SIT ಮತ್ತೆ ಕೋರ್ಟ್ಗೆ ಹೋಗಿದ್ದ ಹೌದಾದ್ರೆ ಕುಮಾರಸ್ವಾಮಿ ಕೂಡ ಸಂಕಷ್ಟ ಎದುರಾಗುತ್ತೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗೆ.